ನಾನು ಹಿಮಂತ ರಾಜು. ಇವತ್ತು ನಾವು ಮಧುಗಿರಿಯಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟದ ಚಾರಣಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ಇವತ್ತು ಇಲ್ಲಿ ಪರ್ವತಾರೋಹಣ ಮಾಡುವ ಮೂಲಕ ಮತ್ತು ಇಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳುವ ಮೂಲಕ ನಾವು ವಿಶ್ವ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27ನೇ ತಾರೀಕು ಆಗಿದ್ದರೂ ಕೂಡ ನಾವು ಇವತ್ತು ಪ್ರವಾಸೋದ್ಯಮ ದಿನಾಚರಣೆಯನ್ನು ನಾವು ಮಧುಗಿರಿನಲ್ಲಿ ಏಕಶಿಲಾ ಬೆಟ್ಟವನ್ನು ಪರ್ವತಾರೋಹಣ ಮಾಡುವ ಮೂಲಕ ಆಚರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೋಟೆ ಕೊತ್ತಲಗಳನ್ನು ಹೊಂದಿರುವಂಥ ಜಿಲ್ಲೆ ತುಮಕೂರು ಜಿಲ್ಲೆ ಅನ್ನುವಂಥದ್ದು ದಾಖಲೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮಧುಗಿರಿ ಬೆಟ್ಟವನ್ನು ಚಾರಣ ಮಾಡಿರುವಂಥದ್ದು ನಮಗಂತೂ ಅತ್ಯಂತ ಖುಷಿ ತಂದಿದೆ. ಅಂತಿಮವಾಗಿ ಮಧುಗಿರಿ ಬೆಟ್ಟವನ್ನು ಚಾರಣ ಮಾಡಿದ್ದೇವೆ. ನಾವು ಈಗ ಮಧುಗಿರಿ ಬೆಟ್ಟದ ಅತ್ಯಂತ ತುದಿಯಲ್ಲಿ ಇದ್ದೇವೆ. ನಾವು ಇಲ್ಲಿ ಉದ್ದೇಶ ಇದ್ದಿದ್ದು ಪ್ರವಾಸೋದ್ಯಮ ಇಲಾಖೆಯದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಚಾರಣ ಮಾಡುವ ಮೂಲಕ ಮತ್ತು ಇಲ್ಲಿನ ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳುವ ಮೂಲಕ ಆಚರಿಸಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು. ಈ ನಿಟ್ಟಿನಲ್ಲಿ ನಾವು ಮಧುಗಿರಿ ಬೆಟ್ಟವನ್ನು ಚಾರಣ ಮಾಡಿದ್ವಿ.